welcome back to our channel. ಈ ಒಂದು ವಿಡಿಯೋ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ನಮ್ಮ ಒಂದು ಚಾನಲ್ ಅಲ್ಲಿ ತುಂಬಾ ಜನ ತುಂಬಾ ಸತಿ ಕೇಳಿ ಸಾಕಾಗ್ಬಿಟ್ರು ನಿಮ್ಮ ಮನೆ ಹೋಮ್ ಟೂರ್ ಮಾಡಿ ಅಂತ ಹೇಳಿ. ಆದ್ರೂ ನಾನು ಇಷ್ಟು ದಿನ ಆದ್ರೂ ಕೂಡ ಮಾಡೇ ಇಲ್ಲ. ಅದಕ್ಕೆ ನೀವು ಮೊದಲಿಗೆ ನನ್ನ ಕ್ಷಮಿಸಬೇಕು. ಇವತ್ತು ಈ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಆದರೆ ಒಂದು ಸ್ಮಾಲ್ ಚೇಂಜಸ್ ಇದೆ. ಇದು ಬಂದ್ಬಿಟ್ಟು ಹಳೆ ಮನೆ ಹೋಮ್ ಟೂರ್ ಅಲ್ಲ, ಹೊಸ ಮನೆ ಹೋಮ್ ಟೂರ್. ರೀಸೆಂಟಾಗಿ ನಾವು ಈ ಒಂದು ಮನೆಗೆ ಶಿಫ್ಟ್ ಆಗಿದ್ವಿ. ರೀಸೆಂಟ್ ಅಂದರೂ ಕೂಡ 1 ಮಂತ್ ಆಗಿದೆ. ಬಟ್ ನಾನು ಈ ಒಂದು ಹೆಂಪ್ಟಿ ಹೋಮ್ ಟೂರ್ನ ನಿಮಗೋಸ್ಕರ ಮೊದಲೇ ಶೂಟ್ ಮಾಡಿದ್ದೆ. ಇವಾಗ ಇಂಟ್ರೋ ಶೂಟ್ ಮಾಡಿ ನಿಮಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಹಳೆ ಮನೆದು ಹೋಮ್ ಟೂರ್ನ ಮಾಡದೇ ಇರೋದಕ್ಕೆ ಮೇನ್ ರೀಸನ್ ಏನು ಅಂದರೆ ಆ ಒಂದು ಮನೆ ಗೋಡೆಗಳೆಲ್ಲ ಕೂಡ ತುಂಬ ಡರ್ಟಿ ಆಗಿಬಿಟ್ಟಿದ್ವು. ಹಾಗೆ ಕೆಲವೊಂದು ಐಟಮ್ಸ್ನ ನಾನು ಪರ್ಚೇಸ್ ಮಾಡೋದಿತ್ತು. ಎಲ್ಲ ಮಾಡಿದ್ಮೇಲೆ ನಾವು ಶೂಟ್ ಮಾಡೋಣ ಅಂತೇಳಿ ವೆಯ್ಟ್ ಮಾಡ್ತಿದ್ದೆ. ಬಟ್ ಅದೇನಾಯಿತು ಅಂದರೆ ಸಡನ್ನಾಗಿ ನಿಮಗೆ ಹೇಳ್ತಾ ಇದ್ನಲ್ಲ ಮನೆ ಶಿಫ್ಟ್ ಮಾಡೋದಿದೆ ಅಂತ ಹೇಳಿ, ಅದಕ್ಕೋಸ್ಕರ ನಾವು ಮನೆ ಶಿಫ್ಟ್ ಆಗಬೇಕಾಗಿ ಬಂತು. ಅದಕ್ಕೋಸ್ಕರ ನಾನು ಮನೆ ಬರೋಕ್ಕಿಂತ ಮುಂಚೆನೇ ಹೆಂಪ್ಟಿ ಹೋಮ್ ಟೂರ್ನ ಮಾಡಿಬಿಟ್ಟೆ. ಹಾಗೆ ಈ ಒಂದು ಮನೆ ಎಲ್ಲ ಅರೇಂಜ್ ಮಾಡಿದ್ಮೇಲೆ ಇನ್ನೊಂದು ಸತಿ ನಾನು ಕಂಪ್ಲೀಟ್ ಹೋಮ್ ಟೂರ್ ಅನ್ನೋದು ಮಾಡ್ತೀನಿ. ಬಟ್ ಈ ಸತಿ ನಿಜವಾಗ್ಲೂ ಡಿಲೇ ಮಾಡೋದಿಲ್ಲ. ಆಲ್ಮೋಸ್ಟ್ ಎಲ್ಲ ಕೂಡ ಸೆಟ್ ಆಗಿದೆ. ಕೆಲವೊಂದು ಡೆಕೋರೇಷನ್ ಮಾತ್ರ ಪೆಂಡಿಂಗ್ ಇರೋದ್ರಿಂದ ಅದನ್ನೆಲ್ಲ ಕೂಡ ಅರೇಂಜ್ ಮಾಡಿಕೊಂಡು ನಿಮಗೆ ಕಂಪ್ಲೀಟ್ ಹೋಮ್ ಟೂರ್ ಅನ್ನೋದು ಸದ್ಯದಲ್ಲೇ ಮಾಡ್ತೀನಿ. ಆ ಒಂದು ಹೋಮ್ ಟೂರ್ನ ಮಿಸ್ ಆಗಬಾರ್ದು ಅಂದರೆ ಖಂಡಿತವಾಗ್ಲೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಆವಾಗ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಈ ಒಂದು ಮನೆ ಬಗ್ಗೆ ನಿಮಗೆ ಏನೇ ಒಂದು ಡೌಟ್ಸ್ ಇದ್ದರೂ ಕೂಡ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ನಾನು ರಿಪ್ಲೈ ಕೂಡ ಮಾಡ್ತೀನಿ. ತಡ ಮಾಡ್ದಿರಾ ಎಂಟಿ ಹೋಮ್ ಟೂರನ್ನು ನೋಡಿ ಹೇಗಿದೆ ಮನೆ ಅನ್ನೋದು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ತಡ ಮಾಡ್ದಿರಾ ವಿಡಿಯೋನ ಶುರು ಮಾಡೋಣ. ಹಾಯ್ ಹಲೋ, ಮೊದಲಿಗೆ ನಿಮ್ಮೆಲ್ಲರನ್ನ ನಮ್ಮ ಹೊಸ ಮನೆಗೆ ವೆಲ್ಕಮ್ ಮಾಡ್ಕೊತಾ ಇದ್ದೀನಿ. ಈ ಒಂದು ಮನೆ ಬಂದುಬಿಟ್ಟು ಗ್ರೌಂಡ್ ಫ್ಲೋರಲ್ಲಿರೋ ಅಂಥ ಮನೆ, ಪಾರ್ಕಿಂಗ್ ಪಕ್ಕದಲ್ಲೇ ಇದೆ. ಹಾಗೆ ಸಿಂಗಲ್ BHK. ಇದು ನಮ್ಮ ಹಳೆ ಮನೆಗೂ ಹೊಸ ಮನೆಗೂ ಜಾಸ್ತಿ ಡಿಸ್ಟೆನ್ಸ್ ಏನಿಲ್ಲ, 1 ಕಿಲೋಮೀಟರ್ ಒಳಗೆ ಆಗುತ್ತೆ, ಸೇಮ್ ಏರಿಯಾನೇ. ಇದು ಬಂದುಬಿಟ್ಟು ಎಂಟರ್ ಆಗಿದ ತಕ್ಷಣ ನಮಗೆ ಹಾಲ್ ಬರುತ್ತೆ. ಹಾಗೆ ಈ ಒಂದು ಹಾಲಲ್ಲಿ ನಮಗೆ ವೆಂಟಿಲೇಷನ್ ಚೆನ್ನಾಗಿದೆ. ಹಾಗೆ ಲೈಟಿಂಗ್ಸ್ಗೂ ಕೂಡ ಏನೂ ತೊಂದರೆ ಇಲ್ಲ. 2 ವಿಂಡೋಸ್ ಕೊಟ್ಟಿದ್ದಾರೆ. ಹಾಗೆ ಎಂಟರ್ ಆಗಿದ ತಕ್ಷಣ ನಮಗೆ ಡೈರೆಕ್ಟಾಗಿ ಮೊದಲಿಗೆ ಕಾಣಿಸೋದು ಟಿ ವಿ ಯೂನಿಟ್ ನನಗೆ ತುಂಬಾ ಇಷ್ಟ ಆಯಿತು. ನಾವು ಹೊಸ ಟಿ ವಿ ತೊಗೊಂಡಿರೋದಕ್ಕೂ ಟಿ ವಿ ಯೂನಿಟ್ ಕೊಟ್ಟಿರೋದಕ್ಕೂ ತುಂಬಾ ಹೆಲ್ಪ್ ಆಯಿತು. ಹಾಲ್ ಬಂದುಬಿಟ್ಟು ತುಂಬ ಸ್ಪೇಷಿಯಸ್ ಆಗಿದೆ. ನೀವು ನೋಡ್ಬೋದು, ವೈಟ್ ಟೈಲ್ಸ್ ಕೊಟ್ಟಿದ್ದಾರೆ, ವೈಟ್ ವಾಲ್ಸ್ ಕೊಟ್ಟಿದ್ದಾರೆ. ವೈಟ್ ವಾಲ್ಸ್ ಇರೋದ್ರಿಂದ ನಮಗೆ ಲೈಟಿಂಗ್ಸ್ ಅನ್ನೋದು ತುಂಬ ಚೆನ್ನಾಗಿ ರಿಫ್ಲೆಕ್ಟ್ ಆಗುತ್ತೆ. ಹಾಗೆ ಬ್ರೈಟ್ನೆಸ್ ಕೂಡ ತುಂಬ ಜಾಸ್ತಿ ಇರುತ್ತೆ ಕಂಪೇರ್ ಟು ಅದರ್ ವಾಲ್ ಕಲರ್ಸ್. ಹಾಗೆ ಮಕ್ಕಳಿದ್ರೆ ಸ್ವಲ್ಪ ಕಷ್ಟನೇ ಮೇಂಟೈನ್ ಮಾಡೋದು ವಾಲ್ ಕಲರ್ಸ್ನ. ಬಟ್ ಸ್ಟಿಲ್ ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಕ್ಲಾಸಿಯಾಗಿರುತ್ತೆ ವೈಟ್ ಕಲರ್ ವಾಲ್ ಪೇಂಟ್. ಹಾಗೆ ನಮಗೆ ಟಿ ವಿ ಯೂನಿಟ್ ಪಕ್ಕದಲ್ಲೇ ದೇವ್ರಿಗೋಸ್ಕರ ಕಬೋರ್ಡ್ ಥರ ಮಾಡಿದ್ದಾರೆ ರೈಟ್ ಸೈಡಲ್ಲಿ. ಇದು ಬಂದುಬಿಟ್ಟು ರೂಮಿಂದ ನಿಂತ್ಕೊಂಡು ನೋಡಿದ್ರೆ ಹಾಲ್ದು ಓವರಾಲ್ ಆಗಿ ವ್ಯೂ ಇದು ನೋಡ್ಬೋದಲ್ಲ. ಹಳೆ ಮನೆಗೆ ಕಂಪೇರ್ ಮಾಡಿದ್ರೆ ತುಂಬ ಸ್ಪೇಷಿಯಸ್ ಆಗಿದೆ ಈ ಒಂದು ಮನೆ ಬಂದುಬಿಟ್ಟು. ಹಾಗೆ ಡೋರಿಂದ ಎಂಟರ್ ಆಗಿದ ತಕ್ಷಣ ಲೆಫ್ಟ್ ಸೈಡಿಗೆ ನಮಗೆ ಕಿಚನ್ ಅನ್ನೋದು ಬರುತ್ತೆ. ಫೈನಲಿ ಕಿಚನ್ ನಾನು ಹೇಗೆ ಅಂದ್ಕೊಂಡೋ ಅದೇ ರೀತಿಯೇ ಇದೆ. ವಿತ್ ಕಬೋರ್ಡ್ಸ್ ಕೊಟ್ಟಿದ್ದಾರೆ. ಹಾಗೆ ಕಬೋರ್ಡ್ಸ್ ಕಲರ್ ಕಾಂಬಿನೇಷನ್ ಕೂಡ ಸೂಪರ್ ಇದೆ ಅಂತ ಹೇಳ್ಬೋದು. ಇದನ್ನು ಹೇಗೆ ನಾನು ಹೊಂದಿಸ್ಕೊಂಡಿದ್ದೀನಿ ಇವಾಗ ಪ್ರೆಸೆಂಟ್ ಅನ್ನೋದು ನೀವು ಹೋಮ್ ಟೂರಲ್ಲಿ ಡೀಟೇಲಾಗಿ ನೋಡ್ಬೋದು. ಇದು ಹಾಲು ಒಗ್ಸಿದ ದಿನ ನಾನು ವಿಡಿಯೋ ಶೂಟ್ ಮಾಡಿರೋದ್ರಿಂದ ಹಾಗಾಗಿ ಇದೆ, ಪ್ಲೀಸ್ ಇಗ್ನೋರ್ ಮಾಡಿ. ಹಾಗೆ ನಾನು ಹಳೆ ಮನೆಯಲ್ಲೇ ತೊಗೊಂಡಿದ್ದೆ, 4 ಬರ್ನರ್ಸ್ ಗ್ಯಾಸ್ ಸ್ಟವ್ನ ತೊಗೊಂಡಿದ್ದೆ. ಬಟ್ ಯೂಸ್ ಮಾಡಿರಲಿಲ್ಲ. ಹೊಸ ಮನೆಗೆ ಹೋದ್ಮೇಲೆ ಯೂಸ್ ಮಾಡೋಣ ಅಂತೇಳಿ ಹಾಗೆ ಇಟ್ಟಿದ್ದೆ, ಗ್ಲಾಸ್ ಟಾಪ್ದು ಗ್ಯಾಸ್ ಸ್ಟವ್. ಸೊ ಇದ್ರ ಬಗ್ಗೆ ನಿಮಗೆ ವಿಡಿಯೋ ಬೇಕು ಅಂದರೆ ಕಾಮೆಂಟ್ ಮಾಡಿ ತಪ್ಪದೆ ತಿಳಿಸಿ, ವಿಡಿಯೋ ಕೂಡ ಮಾಡ್ತೀನಿ ಅದ್ರ ಬಗ್ಗೆ. ಇದಕ್ಕೆ ಕಬೋರ್ಡ್ಸ್ ಎಲ್ಲ ಕೂಡ ಕೊಟ್ಟಿದ್ದಾರೆ. ಬಟ್ ಟಾಪಲ್ಲಿ ಸ್ವಲ್ಪ ಕವರ್ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತಾ ಇತ್ತು. ಬಟ್ ಮೇಲೆ ಆದರೆ ಕಬೋರ್ಡ್ಸ್ ಏನು ಕೊಟ್ಟಿಲ್ಲ, ಓನ್ಲಿ ಕೆಳಗಡೆ ಹಾಗೆ ಒಂದು ಹೈಟಲ್ಲಿ ನಮಗೆ ಸ್ಪೈಸಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಕೊಟ್ಟಿದ್ದಾರೆ. ಹಾಗೆ ಕಿಚನ್ ಕೂಡ ತುಂಬ ಸ್ಪೇಷಿಯಸ್ ಆಗಿದೆ. ಹಾಗೆ ಇವಾಗ ನಾವು ರೂಮಿಗೆ ಹೋಗೋಣ. ಡೋರಿಂದ ಎಂಟರ್ ಆಗಿದ ತಕ್ಷಣ ನಮಗೆ ಸ್ಟ್ರೈಟಾಗಿ ರೂಮ್ ಅನ್ನೋದು ಕಾಣಿಸುತ್ತೆ. ಆರಾಮಾಗಿ ಚಿಕ್ಕ ಫ್ಯಾಮಿಲಿಗೆ ತುಂಬ ಸ್ಪೇಷಿಯಸ್ ಆಗಿರೋ ಅಂಥ ಮನೆ ಅಂತ ಅನ್ಬೋದು. ಯಾಕೆ ಅಂದರೆ ಹಾಲ್ ಆಗಿರ್ಬೋದು, ಕಿಚನ್ ಹಾಗೆ ರೂಮ್ ಎಲ್ಲ ಕೂಡ ತುಂಬ ದೊಡ್ಡದಾಗಿದೆ. ನಮಗೆ ಈವನ್ ಹಾಲ್ ಎಷ್ಟು ದೊಡ್ಡದಿದೆಯೋ ಅಷ್ಟೇ ದೊಡ್ಡದು ರೂಮ್ ಕೂಡ ಇದೆ. ಇದು ಬಂದುಬಿಟ್ಟು ರೂಮು. ನಿಮಗೆ ಹೇಳ್ದಂಗೆ ಇವಾಗ ನಮ್ಮದು ಪಾರ್ಕಿಂಗ್ ಪಕ್ಕದಲ್ಲೇ ಮನೆ ಆಗಿರೋದ್ರಿಂದ ನಿಮಗೆ ವಿಂಡೋಸಿಂದ ಗಾಡಿ ಕೂಡ ಕಾಣಿಸ್ತಾ ಇದೆ ನೋಡಿ. ರೂಮ್ ಕೂಡ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತೇಳಿ. ಹಾಗೆ ಇದರಲ್ಲಿ ನಮಗೆ ಕಬೋರ್ಡ್ ಹಾಗೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ಕೊಟ್ಟಿದ್ದಾರೆ.
ಇವಾಗ ಇರೋ ಅಂಥ ಆಲ್ಮೋಸ್ಟ್ ಅಲ್ಲೆಲ್ಲ ಮನೆಗಳಲ್ಲೂ ಹೊಸ ಬಿಲ್ಡಿಂಗಲ್ಲೆಲ್ಲ ಈ ಥರ ಕೊಟ್ಟಿರ್ತಾರೆ. ಹಳೆ ಮನೆಗಳಿದ್ದರೆ ಮಾತ್ರ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಮತ್ತೆ ರೀಪರ್ಚೇಸ್ ಮಾಡಬೇಕು ಅಂತ ಹೇಳಿ. ಬಟ್ ಈ ರೀತಿ ಕೊಡೋದ್ರಿಂದ ತುಂಬಾ ಯೂಸ್ ಆಗುತ್ತೆ. ಈ ಒಂದು ರೂಮಲ್ಲಿ ನೀವೊಂದು ಅಬ್ಸರ್ವ್ ಮಾಡ್ಬೋದು. ಏನಪ್ಪ ಅದು ಅಂದರೆ ಸಜ್ಜ ಮಾತ್ರ ಇಲ್ಲವೇ ಇಲ್ಲ. ಅದು ನನಗೆ ಸ್ವಲ್ಪ ಕಷ್ಟ ಆಯಿತು. ಯಾಕೆ ಅಂದರೆ ಹಳೆ ಮನೆಯಲ್ಲಿ ಸಜ್ಜ ಇರೋದ್ರಿಂದ ಸುಮಾರು ಐಟಮ್ಸ್ ಡಂಪ್ ಮಾಡಿಟ್ಟಿದ್ವಿ. ಬಟ್ ಇವಾಗ ಐಟಮ್ಸ್ನ ಅರೇಂಜ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಬಟ್ ಅದನ್ನು ಹೇಗೆ ಅರೇಂಜ್ ಮಾಡಿದ್ದೀನಿ ಅನ್ನೋದು ನೀವು ಕಂಪ್ಲೀಟ್ ಹೋಮ್ ಟೂರಲ್ಲಿ ನೋಡ್ಬೋದು. ಈ ಒಂದು ಮನೆ ಒಳಗಡೆ ನಮಗೆ ಆಲ್ರೆಡಿ ಆ್ಯಸ್ ಯೂಶ್ವಲ್ ಲೈಟಿಂಗ್ಸ್ ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ನಮಗೆ ಫ್ಯಾನ್ಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನಮಗೆ ರೂಮಲ್ಲೇ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಇದೆ. ಹಾಗೆ ಈ ಒಂದು ಪ್ಲೇಸನ್ನು ನಮಗೆ ವಾಷಿಂಗ್ ಮಿಷಿನ್ಗೋಸ್ಕರ ಡೆಡಿಕೇಟ್ ಮಾಡಿದ್ದಾರೆ. ದ ಬೆಸ್ಟ್ ಥಿಂಗ್ ಅಂತ ಹೇಳ್ಬೋದು. ಯಾಕೆ ಅಂದರೆ ನಮಗೆ ಸಪ್ರೇಟಾಗಿ ಹಾಲಲ್ಲೋ ಇಲ್ಲ ರೂಮಲ್ಲೋ ಇಟ್ಕೊಳ್ಳೋದಕ್ಕೆ ತುಂಬ ಸ್ಪೇಸ್ ಅನ್ನೋದು ವೇಸ್ಟ್ ಆಗುತ್ತಲ್ವಾ. ಸೊ ಈ ರೀತಿ ಸಪ್ರೇಟಾಗಿ ಕೊಟ್ಟಿರೋದ್ರಿಂದ ನಮಗೆ ತುಂಬ ಹೈಡ್ ಆಗುತ್ತೆ. ಹಾಗೆ ಇದು ಬಂದುಬಿಟ್ಟು ವಾಶ್ರೂಮಲ್ಲಿ ನಮಗೆ ವಿತ್ ಗೀಸರ್ ಕೊಟ್ಟಿದ್ದಾರೆ, ಶವರ್ ಇದೆ. ಹಾಗೆ ಬಾತ್ರೂಮ್ ಕೂಡ ತುಂಬ ಸ್ಪೇಷಿಯಸ್ ಆಗಿದೆ. ಎನಿವೇ ನಮಗೆ ಎಲ್ಲ ರೂಮ್ಸು ಆಗಿರ್ಬೋದು, ಬಾತ್ರೂಮ್ಸು, ಕಿಚನ್ ಸ್ಪೇಷಿಯಸ್ ಆಗಿರೋದ್ರಿಂದ ತುಂಬ ದೊಡ್ಡದಂಥ ಒಂದು ಫೀಲಿಂಗ್ ಬರುತ್ತೆ. ಸೊ ಇದು ಫ್ರೆಂಡ್ಸ್ ನಮ್ಮ ಹೊಸ ಮನೆಯ ಎಂಪ್ಟಿ ಹೋಮ್ ಟೂರ್. ಇದನ್ನೆಲ್ಲ ಹೇಗೆ ಅರೇಂಜ್ ಮಾಡಿದ್ದೀನಿ ಅನ್ನೋದು ನಿಮಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ಬರುತ್ತೆ. ಯಾಕೆ ಅಂದರೆ ಇನ್ನೂ ಸ್ವಲ್ಪ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಅರೇಂಜ್ ಮಾಡೋದು ಬಾಕಿ ಇರೋದ್ರಿಂದ ನಾನು ಕಂಪ್ಲೀಟ್ ಹೋಮ್ ಟೂರ್ ಮಾಡಿಲ್ಲ, ಎಂಪ್ಟಿ ಹೋಮ್ ಟೂರ್ ಮಾಡಿದ್ದೀನಿ. ನಿಮಗೊಂದು ಐಡಿಯಾ ಸಿಗುತ್ತೆ ಅನ್ನೋದು. ನಿಮಗೆ ಈ ಮನೆ ಬಗ್ಗೆ ಬೇರೆ ಏನಾದರೂ ಡೀಟೇಲ್ಸ್ ಬೇಕು ಅಂದರೆ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ನಾನು ರಿಪ್ಲೈ ಕೂಡ ಮಾಡ್ತೀನಿ. ಹೇಗಿದೆ ನಮ್ಮ ಒಂದು ಎಂಪ್ಟಿ ಹೋಮ್ ಟೂರ್ ಅನ್ನೋದು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನೆಕ್ಸ್ಟ್ ವಿಡಿಯೋಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನೆಲ್ಲರನ್ನೂ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.